ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಕಾರ್ಮಿಕ ಸಚಿವರಿಂದ ಪ್ರಗತಿ ಪರಿಶೀಲನೆ ಮಾಹಿತಿ ನೀಡಲು ತಡಬಡಿಸಿದ ಅಧಿಕಾರಿಗಳು ನಿಮ್ಮನ್ನಿಟ್ಟುಕೊಂಡು ಸರ್ಕಾರ ನಡೆಸುವುದು ಹೇಗೆ ಎಂದು ತಲೆ ಚಚ್ಚಿಕೊಂಡ ಸಚಿವ ಸಂತೋಷ್ ಲಾಡ್. ನರೇಂದ್ರ ಮೋದಿ 11 ವರ್ಷದಲ್ಲಿ ಏನೂ ಮಾಡಿಲ್ಲ, ಸುಳ್ಳು ಹೇಳಿಯೇ ಅಧಿಕಾರಕ್ಕೆ ಸಂತೋಷ್ ಲಾಡ್ ಟೀಕೆ. ಗುಣಮಟ್ಟ ಶಿಕ್ಷಣ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ 25ರಿಂದ ಮಹಿಳೆಯರಿಂದ ಅನಿರ್ದಿಷ್ಟ ಧರಣಿ. ಮೋಕ್ಷಮ್ಮ. ಬೀದಿ ಬದಿ ವ್ಯಾಪಾರಿಗಳ ತೆರವು ವಿರೋಧಿಸಿ ಬೀದಿ ಬದಿ ವ್ಯಾಪಾರಿಗಳಿಂದ ಪ್ರತಿಭಟನೆ. ಗಂಗಾ ಮತಸ್ಥ ಸಮಾಜವನ್ನು ಎಸ್ಟಿಗೆ ಸೇರಿಸಲು ಆಗ್ರಹಿಸಿ ಗಂಗಾ ಮತಸ್ಥ ವಕೀಲ ಸಂಘದಿಂದ ಮನವಿ. ಎಪಿಎಸ್ ನಿವೃತ್ತಿ ಪಿಂಚಣಿದಾರರ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ವಾರ್ತೆಗಳ ವಿವರ. ಚಾಲ್ತಿಯಲ್ಲಿರುವ ಕಾರ್ಡ್ಗಳ ಮಾಹಿತಿಯನ್ನು ಅಧಿಕಾರಿಗಳು ಸರಿಯಾಗಿ ನೀಡದ ಕಾರಣ ನಿಮ್ಮಂತಹ ಅಧಿಕಾರಿಗಳನ್ನು ಇಟ್ಟುಕೊಂಡು ನಾವು ಸರ್ಕಾರ ಹೇಗೆ ನಡೆಸಬೇಕು ಎಂದು ಕಾರ್ಮಿಕ ಸಚಿವ ಎಸ್ ಸಂತೋಷ್ ಲಾಡ್ ಅಧಿಕಾರಿಗಳ ಮೇಲೆ ಬೇಸರ ವ್ಯಕ್ತಪಡಿಸಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಲಬುರಗಿ ಕಂದಾಯ ವಿಭಾಗದ ಎಲ್ಲ ಜಿಲ್ಲೆಗಳ ಕಾರ್ಮಿಕ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಲಬುರಗಿ ಕಂದಾಯ ವಿಭಾಗದ ಜಿಲ್ಲೆಗಳಲ್ಲಿ ಒಟ್ಟು ನೋಂದಣಿಯಾದ ಕಾರ್ಮಿಕ ಫಲಾನುಭವಿಗಳು ಹಾಗೂ ಚಾಲ್ತಿಯಲ್ಲಿರುವ ಕಾರ್ಮಿಕ ಕಾರ್ಡುಗಳ ಬಗ್ಗೆ ಮಾಹಿತಿ ಕೇಳಿದಾಗ ಆಯಾ ಜಿಲ್ಲೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸರಿಯಾಗಿ ಮಾಹಿತಿ ನೀಡದೆ ಇರುವುದರಿಂದ ಅಧಿಕಾರಿಗಳು ಬೇಜವಾಬ್ದಾರರಾಗಿದ್ದಾರೆ. ಸಭೆಗೆ ಸರಿಯಾಗಿ ಸಿದ್ಧತೆ ಮಾಡಿಕೊಳ್ಳದೆ ಹಾಜರಾಗುತ್ತಾರೆ. ಇಂಥವರಿಂದ ಕೆಲಸ ಮಾಡುವುದು, ಸರ್ಕಾರ ನಡೆಸುವುದು ತೀರಾ ಕಷ್ಟಕರ ಎಂದು ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲಾದರು. ಈಗ ಇದನ್ನ ನೀವು ಅವರೆಲ್ಲ ಮೂವ್ಮೆಂಟ್ ಮಾಡ್ತಾರೆ, ಡೈರೆಕ್ಟ್ ನಮ್ಮ ಸ್ಟೇಟ್ ಬೋರ್ಡಿಗೆ ಗೊತ್ತಾಗ ಮಾಡ್ಕೊಂಡಿದೆ. ಹೌ ಮಚ್ ದೇ ಆರ್ ಮೂವಿಂಗ್, ಇಫ್ ದೇ ಡೋಂಟ್ ಮೂವ್, ಹೌ ವಿಲ್ ಯು ಕಂಪ್ಲೇನ್ ವೆದರ್ ದೇ ಆರ್ ವರ್ಕಿಂಗ್ ಆರ್ ನಾಟ್? ಈಗ ಆಫೀಸರ್ ಬಂದ್ರೆ ಸುಮ್ಮನೆ ಮಾಡೋದು ಹೋಗ್ಬಿಡೋದು, ಜೆನ್ಯೂನ್ ನಾನ್ ಜೆನ್ಯೂನ್. ಆನ್ ವಾಟ್ ಬೇಸಿಸ್ ದೇ ಹ್ಯಾವ್ ಡಿಸ್ಪೋಸ್ ದ ಕಾರ್ಡ್ಸ್? ಬಿಕಾಸ್ 3000 ಕಾರ್ಡ್ ತೆಗಿಬೇಕಂದ್ರೆ ಎಸ್ಎಲ್ ಹೋಗಿರ್ಬೇಕು ಅವರು ಹಳ್ಳಿ ಊರಿಗೆ. These people don't know only. You ಸುಮ್ಮನೆ ಅದು ಬಂದು ಕೊಟ್ಟರೆ ನೀವು ಕನ್ಸಲ್ಟ್ ಮಾಡಿ ಹೇಳ್ತಾರೆ. ನೀವು ಹ್ಯಾವ್ ಯು ಅಬ್ಸರ್ವಿಂಗ್ ಹೌ ಮೆನಿ ಪೀಪಲ್ ಆರ್ ಗಾನ್ ಅಂತಂದ್ರೆ ನೀವು ಮ್ಯಾಂಡೇಟ್ ಮಾಡಬೇಕಲ್ಲ. ಎಲ್ಲ ಮಾಡಿದ್ದೀವಿ ಸರ್. ಎಲ್ಲ ಕಂಪಲ್ಸರಿ. ಐ ಆಮ್ ಆಸ್ಕಿಂಗ್ ಯು ಸರ್, ಕಂಪಲ್ಸರಿ ಮಾಡಿದ್ದೀರಿ, ಮತ್ತೆ ಮಾನಿಟರ್ ಮಾಡಿದ್ರೆ ಯಾರು? ನೀವು ಎಕ್ಸಿಕ್ಯೂಟಿವ್ ಇದ್ದೀರಲ್ವಾ? ಆಯ್ತು ರೀ, ಬಟ್ ಆರ್ ಯು ನಾಟ್ ವರ್ಕಿಂಗ್ ಇಟ್? ಇಸ್ ಇಟ್ ನಾಟ್ ಯುವರ್ ರೆಸ್ಪಾನ್ಸಿಬಿಲಿಟಿ? ನೀವು ಎಕ್ಸಿಕ್ಯೂಟಿವ್ ಅವರಿಗೆ ಕೆಳಗಡೆ ಇರ್ತದೆ, ವಾಟ್ ಆರ್ ಯು ಟ್ರೈಂಗ್ ಟು ದಟ್? ಇಲ್ಲ ಸರ್, ಪ್ರತಿ ತಿಂಗಳು ರಿವ್ಯೂ ಫಿಟ್ಟಿಂಗ್ ಮಾಡ್ತೀವಿ ಸರ್. I am asking you whether he is going to number of taluks ಯಾರು ನೋಡೋದು ಯಾರಂತ? ಅವರ ಅಸಿಸ್ಟೆಂಟ್ ಲೇಬರ್ ಕಮಿಷನರ್. ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ನೀವು ಯಾರು? but you are not supposed to monitor everything. I am asking you, ನೀವು ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತೀರಾ? I am not disputing. ಜಿಲ್ಲೆಯಲ್ಲಿ ಅಧಿಕಾರಿಗಳು ಸೇರಿದಂತೆ ನಾವೆಲ್ಲರೂ ಕೂಡ ಬಾಲ ಕಾರ್ಮಿಕತೆ ಬಗ್ಗೆ ನಿರ್ಲಕ್ಷ್ಯತೆ ವಹಿಸುತ್ತಿದ್ದೇವೆ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಆಗ ಮಾತ್ರ ಇಲಾಖೆಯ ಉತ್ತಮವಾಗಿ ಕಾರ್ಯನಿರ್ವಹಿಸಿದಂತಾಗುತ್ತದೆ ಎಂದರು. ಕಾರ್ಮಿಕ ಇಲಾಖೆಯಿಂದ ಜಾರಿಗೆ ತರಲಾಗುವ ವಿವಿಧ ಯೋಜನೆಗಳ ಮಾಹಿತಿಯನ್ನು ಜನರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು. ಕಾರ್ಮಿಕರ ಸಹಾಯವಾಣಿ ಬಗ್ಗೆ ಹೆಚ್ಚಿನ ಪ್ರಚಾರ ನೀಡಬೇಕು. ಎಲ್ಲ ಜಿಲ್ಲೆಗಳ ಕೆಡಿಪಿ ಸಭೆಗಳಲ್ಲಿ ಕಾರ್ಮಿಕ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸುವಂತೆ ಇಲಾಖೆಯಿಂದ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಅಧಿಸೂಚನೆ ಹೊರಡಿಸಬೇಕು ಎಂದು ತಿಳಿಸಿದರು. ಗುತ್ತಿಗೆ ಕಂಪನಿಗಳಿಗೆ ನೀಡುವ ಗುತ್ತಿಗೆ ಪರವಾನಿಗೆ ನೀಡಿ ಸುಮ್ಮನಾಗುವುದಲ್ಲ. ಕಾರ್ಮಿಕರಿಗೆ ಸರಿಯಾದ ಸೌಲಭ್ಯಗಳು ಸಿಗುತ್ತಿವೆಯೇ, ಕನಿಷ್ಠ ವೇತನ ನೀಡಲಾಗುತ್ತಿದೆಯೇ ಹಾಗೂ ಕಾಯಂ ನೌಕರರೆಷ್ಟು ಎಂದು ಕೈಗಾರಿಕೆಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬೇಕು ಎಂದು ಸೂಚಿಸಿದರು.
ಯಾವ ಇಲಾಖೆ ಬರಲಿ ಬಿಡ್ಲಿ ನಮ್ಮ ಜವಾಬ್ದಾರಿ ಇದೆ. ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಲೆಟ್ಸ್ ಡೂ ಇಟ್. Yes. ಅವ್ರು ಬರಲಿ ಬಿಡ್ಲಿ ನಾವು ಮಾಡೋಣ. ಇನ್ನೊಂದು ಸರ್, ನಮಗೆ ವೆಹಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಯಾವ ಮಕ್ಕಳು ಸಿಕ್ಕರೆ ಬಸ್ಸಲ್ಲಿ ಕರ್ಕೊಂಡು ಬರ್ತಾ ಇದ್ದೀವಿ, ಒಂದು ವೆಹಿಕಲ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ರೆ ಸರ್ ಪ್ಲೀಸ್. ವೆಹಿಕಲ್ ಸಿಕ್ಕರೆ ಒಂದೇ ಸರಿ ಸಿಕ್ಕರೆ ಕರ್ಕೊಂಡು ಬರೋಣ. ಬಟ್ ಡೋಂಟ್ ಕ್ರೈ. ಎಫರ್ಟ್ಗೆ ನೀವು ಇದಕ್ಕೆ ಸಿ ಮೈ ಓನ್ಲಿ ಕ್ವಶನ್ ಇಸ್ ಎಸ್. ನಾನು ಐ ಆಮ್ ಆಲ್ಸೋ ಇಂಟಿಗ್ರಲ್ ಪಾರ್ಟ್ ಆಫ್ ದ ಸಿಸ್ಟಮ್. ಎವ್ರಿಥಿಂಗ್ ಇಸ್ ನಾಟ್ ಗ್ರೇಟ್. I admitted everything is not great, but our sincere approach has to be there. ನಾವು ಅಪ್ರೋಚ್ ಮಾಡೋದ್ರಲ್ಲಿ ಕಂಟಿನ್ಯೂಸ್ ಆಗಿ ನಾವು ಮಾಡಲ್ಲ. ನಾವು ಇಲಾಖೆಯವರು ಸುಮ್ಮನೆ ಕಾಟಾಚಾರಕ್ಕೆ ವರ್ಷಕ್ಕೆ ಟಾರ್ಗೆಟ್ ಬೇಕಂದ್ರೆ ಬಿಟ್ಕೊಂಡು ನಾವು ಕಂಟಿನ್ಯೂಸ್ ಆಗಿ ಕಾನ್ಶಿಯಸ್ ಆಗಿ ಮಾಡಿದ್ರೆ we will achieve better. I will not say it will get eradicated, but we will achieve it better. But in whatever best facility, whatever is there today, let's give the best approach. ನೀವು ಹೇಳಿದ್ರೆ ಒಪ್ಕೊಳ್ಳೋದಿಲ್ಲ ಅಂತಲ್ಲ, ಬಟ್ ನಾವು ಕಂಟಿನ್ಯೂಸ್ ಆಗಿ ನಮ್ದು ಡಿಫರೆಂಟ್ ಆಗಿ nobody is appreciating today in Raichur because we don't meet people. ಯಾವ ಸೆಕ್ಟರ್ ಜಾಸ್ತಿ ಕೇಳಿಸ್ಕೊಂಡ್ರೆ ಎಲ್ಲರೂ ನಾವು ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರು ಕೂಡ ನಮ್ಗೆ ಯಾರು ಅಪ್ರಿಷಿಯೇಟ್ ಯಾಕೆ ಮಾಡಲ್ಲ ಅಂದ್ರೆ you don't meet. You should make a manager that you meet, especially press ನ ಯೂಸ್ ಮಾಡ್ಕೊಳ್ಳಿ. ಪ್ರೆಸ್ ಹೋಗಿ ಹೇಳಿ ಚೈಲ್ಡ್ ಲೇಬರ್ ಅಂತ ಸಂದರ್ಭ ಬಂದಾಗ ದೇ ಲಾಸ್ ಸಪೋರ್ಟಿವ್ ಇಶ್ಯೂಸ್ ಗಳು ಬಂದಾಗ ಎಲ್ಲೇ ಡೆತ್ ಆದಾಗ ಫ್ಯಾಟಲ್ ಡೆತ್ ಆದಾಗ ಸರ್ಕಾರ ಇದೆ, ನೀವಿದೆ, ಇಲಾಖೆ ನೋಡ್ಬೇಕು. ಬಟ್ ಯು ಶುಡ್ ಗೋ ಬಿ ವೆರಿ ಪ್ರೊಆಕ್ಟಿವ್ ದಟ್. ಆಮೇಲೆ ಏನಾಯ್ತು ಇಲ್ಲ ಅಂತ ಬಂದು ನೀವು ಒಂದು ಪಬ್ಲಿಕ್ ಪ್ರೆಸ್ ರಿಪೋರ್ಟ್ ಯಾಕೆ ಮಾಡಲ್ಲ? ಆಸ್ ಅನ್ ಆಫೀಸರ್ ಅಟ್ಲೀಸ್ಟ್ ರೈಟಿಂಗ್ ಅನ್ನ ಕಳಿಸ್ರಿ. ಸೀನಿಯರ್ ಆಫೀಸರ್ಸ್ ಯು ಶುಡ್ ಬಿ ವೆರಿ ಆಕ್ಟಿವ್. ಇಲ್ಲದ್ರೆ ಪೀಪಲ್ ಥಿಂಕ್ ದಟ್ ಲೇಬರ್ ಡಿಪಾರ್ಟ್ಮೆಂಟ್ ಇಸ್ ನಾಟ್ ವರ್ಕಿಂಗ್. Last 16 months I have been working at Donkey, but nobody is noticing me, neither will notice you also. If I have to get credits only because of you, new ಕೆಲಸ ಮಾಡಿದ್ರೆ ನನಗೆ ಕ್ರೆಡಿಟ್ ಸಿಗೋದು. ಕೈಗಾರಿಕೆಗಳಿಗೆ ಮಾನವ ಸಂಪನ್ಮೂಲಗಳನ್ನು ನೀಡುವ ಗುತ್ತಿಗೆ ಕಂಪನಿಗಳು ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡುತ್ತಿರುವ ಬಗ್ಗೆ ಪರಿಶೀಲನೆ ನಡೆಸಬೇಕು. 4 ವರ್ಷಗಳಿಗಿಂತಲೂ ಹೆಚ್ಚಿನ ವರ್ಷಗಳವರೆಗೆ ಕರ್ತವ್ಯ ನಿರ್ವಹಿಸಿದ ಕಾರ್ಮಿಕರಿಗೆ ಸರಿಯಾಗಿ ವೇತನ ಸಿಗುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು ಎಂದರು. ಪ್ರತಿಯೊಂದು ಗುತ್ತಿಗೆ ಕಂಪನಿಗೆ ಭೇಟಿ ನೀಡಿ ಎಲ್ಲ ಕಾರ್ಮಿಕರ ವಯಸ್ಸು, ಕಾರ್ಯಾನುಭವ, ಲಿಂಗ, ಕಾರ್ಯವಿಧಾನದ ಮಾಹಿತಿಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು. ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡದ ಗುತ್ತಿಗೆ ಕಂಪನಿಗಳ ಲೈಸೆನ್ಸ್ ರದ್ದುಪಡಿಸಲು ಕ್ರಮ ಕೈಗೊಳ್ಳಬೇಕು. ಗುತ್ತಿಗೆ ಕಂಪನಿಗಳಿಗೆ ಹಾಗೂ ಕೈಗಾರಿಕೆಗಳಿಗೆ ಭೇಟಿ ನೀಡಿ ಮರು ಪರಿಶೀಲನೆ ನಡೆಸಬೇಕು. ಖಾಯಂ ಹಾಗೂ ಗುತ್ತಿಗೆ ಕಾರ್ಮಿಕರೆಷ್ಟು ಎಂಬ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಇಲಾಖೆಯಿಂದ ಒದಗಿಸಲಾಗುವ ವಿದ್ಯಾರ್ಥಿ ವೇತನ, ಕಾರ್ಮಿಕ ಕಿಟ್ಗಳು ಸೇರಿದಂತೆ ಇತರೆ ಯೋಜನೆ ಹಾಗೂ ಸೌಲಭ್ಯಗಳ ಬಗ್ಗೆ ಮತ್ತು ಈಗಾಗಲೇ ನೀಡಲಾದ ಸೌಲಭ್ಯಗಳ ಬಗ್ಗೆ ಜಿಲ್ಲಾವಾರು ಮಾಹಿತಿಯನ್ನು ಆಯಾ ತಾಲೂಕಿನ ಶಾಸಕರಿಗೆ ಲಿಖಿತ ರೂಪದಲ್ಲಿ ನೀಡಬೇಕು ಎಂದರು. ಎವ್ರಿ ಮಂತ್ ಡಾಟಾ ಬರಬೇಕು ನನಗೆ. ಎವ್ರಿ ಕೆಳಗಿರ್ತಕ್ಕಂಥ ಮೇಲಿರ್ತಕ್ಕಂಥ ಎಲ್ಲ ಆಫೀಸರ್ಸ್ ಬರಬೇಕು. ಅರ್ಥ ಆಯ್ತಾ? ಎಲ್ಲಿ ಹೋಗಿದ್ರಿ, ಯಾವ ಫ್ಯಾಕ್ಟ್ರಿಗೆ ಹೋಗಿದ್ರಿ, ಎಲ್ಲಿ ವಿಸಿಟ್ ಮಾಡಿದ್ರಿ, ತಿಂಗಳ ಎಷ್ಟು ವಿಸಿಟ್ ಇದೆ ನನಗೆ ಬೇಕಿನ ಮೇಲೆ ಪ್ಲಾನ್ ಸ್ಟೇಟ್ ಮಾಡಿ. ಗೋಪಾಲ್, ಸಂಡೇ ಸರ್ಕ್ಯುಲರ್ ಟುಮಾರೋ ದಟ್ ಎವ್ರಿ ಸ್ಟೇಟ್, ಎವ್ರಿ ಆಫೀಸರ್ ಎಲ್ಲೇ ಟ್ರಾವೆಲ್ ಮಾಡ್ತಾರೆ ಇಲ್ಲ, ಐ ವಾಂಟ್ ಅ ಟ್ರಾವೆಲ್ ಪ್ಲಾನ್. ಎವ್ರಿ ವೀಕ್, ಎವ್ರಿ 15 ಡೇಸ್ ಕಂಪೈಲ್ ಮಾಡಿ ಕಳಿಸಿ ನನಗೆ, ಎವ್ರಿ ಮಂತ್ ಕಂಪೈಲ್ ಮಾಡಿ ಕಳಿಸಿ ಅಂತ. ರೇ ಆಫೀಸ್ ನ ಕುಂದಲ ತಿರುಗಿರಿ ಹೋಗಿ ಎಲ್ಲ ಕಡೆ. ನೀವು ಅಷ್ಟೇ, ನೀವು ವಿಸಿಟ್ ಮಾಡ್ತೀರಾ, ಎವ್ರಿ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡ್ತೀರಾ? ಇಲ್ಲ ಸರ್, ಎವ್ರಿ ಮಂತ್ ನಾವು 5 ಜಿಲ್ಲೆಗೆ ಹೋಗ್ತೀವಿ ಸರ್. ನೆಕ್ಸ್ಟ್ ಆಲ್ಟರ್ನೇಟ್ ಮಂತ್ ಇನ್ನೊಂದು ದಾವಣಗೆರೆ ಜಿಲ್ಲೆಗಳಿಗೆ ವಿಸಿಟ್ ಮಾಡ್ತೀವಿ. ಬಟ್ ಇಫ್ ದೇ ಆರ್ ನಾಟ್ ಟ್ರಾವೆಲಿಂಗ್, ನಿಮಗೆ ಏನು ಕಂಡಿಡಿತೀರಾ? Now I want a plan from you only. Yes, sir. Submit it to me directly. Yes, sir. I want copy there. Yes, sir. Every officer in division wise including you. Yes, sir. ನೀವು ಎಷ್ಟು ಟ್ರಾವೆಲ್ ಮಾಡಿದಿರಿ, ನಿಮ್ಮ ಕೆಳಗಿರ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ ಸಬಾರ್ಡಿನೇಟ್ಸ್ ಎಷ್ಟು ಟ್ರಾವೆಲ್ ಮಾಡೋದು ಡೀಟೇಲ್ಸ್ ಬೇಕು. ಇದೇ ವೇಳೆ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ಜಿಲ್ಲೆಯ RTPS, YTPS ನಲ್ಲಿರುವ ಕಾರ್ಮಿಕರಿಗೆ ಸರಿಯಾದ ಸೌಲಭ್ಯ ಸಿಗುತ್ತಿಲ್ಲ. ಯರಮರಸ್ ಶಾಖೋತ್ಪನ್ನ ಕೇಂದ್ರದಲ್ಲಿ ಪವರ್ ಮ್ಯಾಕ್ ಕಂಪನಿಯಿಂದ ನೀಡಲಾದ ಕಾರ್ಮಿಕರಿಗೆ ಸರಿಯಾದ ವೇತನ ನೀಡುತ್ತಿಲ್ಲ. ಗುತ್ತಿಗೆ ಪರವಾನಿಗೆ 3 ವರ್ಷ ಪೂರ್ಣಗೊಂಡಿದ್ದರೂ ಅದೇ ಕಂಪನಿಗೆ ಮತ್ತೆ ಗುತ್ತಿಗೆ ನೀಡಲಾಗಿದೆ ಎಂದರು. RTPSನ ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡಲು ಹೊರ ರಾಜ್ಯದ ಕಾರ್ಮಿಕರನ್ನು ತೆಗೆದುಕೊಳ್ಳಲಾಗಿದೆ. ಸ್ಥಳೀಯ ಕಾರ್ಮಿಕರನ್ನು ಕೆಲಸ ಪಡೆದಿಲ್ಲ. ಕಂಪನಿಯಲ್ಲಿರುವ ನ್ಯೂನತೆಗಳು ಹೊರಬರುತ್ತವೆ ಎಂಬ ಕಾರಣಕ್ಕೆ ಹೊರ ರಾಜ್ಯದ ಕಾರ್ಮಿಕರನ್ನು ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು. ಅದಾದ ನಂತರ ಇಲ್ಲಿ ಏನಾಗಿದೆ, ಟೋಟಲ್ 434 ಫ್ಯಾಕ್ಟರಿಗಳು ಯಾವುದಿದ್ದಾವ ಎಲ್ಲ ಬಿಹಾರ ಆ ಕಡೆಯಿಂದ ಎಲ್ಲ ಬಂದು ವರ್ಕರ್ಸ್ ಗಳನ್ನ ಕೆಲಸ
ಕಾರ್ಯಕ್ರಮದಲ್ಲಿ ಶಾಸಕರಾದ ಜಿ ಹಂಪಯ್ಯ ನಾಯಕ್, ಜಿ ಕರೆಮ್ಮ ನಾಯಕ್, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ತುಕಾರಾಮ್ ಪಾಂಡ್ವೆ, ಎಸ್ಪಿಎಂ ಪುಟ್ಟಮಾದಯ್ಯ, ಕಾರ್ಮಿಕ ಆಯುಕ್ತ ಗೋಪಾಲ್ ಕೃಷ್ಣ, ಇಲಾಖೆಯ ಕಾರ್ಯದರ್ಶಿ ಹಾಗೂ ಮುಖ್ಯ ಕಾರ್ಯ ನಿರ್ವಹಣಾ ಅಧಿಕಾರಿ ಡಿ ಭಾರತಿ ಸೇರಿದಂತೆ ಇತರರು ಇದ್ದರು. ಕಳೆದ 11 ವರ್ಷದಲ್ಲಿ ಬಿಜೆಪಿ ಪಕ್ಷ ಏನು ಕೆಲಸ ಮಾಡಿದೆ ಎಂಬುದನ್ನು ಬಿಜೆಪಿಯರಿಗೆ ಕೇಳಬೇಕು. ಮೋದಿ ಕೇವಲ ಸುಳ್ಳು ಹೇಳುವುದನ್ನು ಬಿಟ್ಟು ಬೇರೇನೂ ಮಾಡಿಲ್ಲ, ಸುಳ್ಳುಗಳನ್ನು ಹೇಳಿಕೊಂಡೇ ಮತ ಪಡೆದಿದ್ದಾರೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಮಿಕ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾಂಗ್ರೆಸ್ ಏನು ಮಾಡಿದೆ ಎಂದು ಹೇಳಿಕೆ ನೀಡುತ್ತಿರುವ ಬಿಜೆಪಿ ಅವರಿಗೊಂದು ಪ್ರಶ್ನೆ ಇದೆ. ಕಳೆದ 11 ವರ್ಷದಲ್ಲಿ ತಮ್ಮ ಪಕ್ಷ ಏನು ಮಾಡಿದೆ ಎಂಬುದನ್ನು ಮೊದಲು ಹೇಳಲಿ. ಮೋದಿಯವರನ್ನು ಬಹಿರಂಗವಾಗಿ ಚರ್ಚೆಗೆ ಆಹ್ವಾನಿಸುತ್ತಿದ್ದೇವೆ. ಬಿಜೆಪಿ ಏನು ಮಾಡಿದೆ ಎಂದು ಹೇಳಲು, ಆದರೆ ಅವರು ಚರ್ಚೆಗೆ ಸಿದ್ಧರಿಲ್ಲ ಎಂದರು. ಬರೀ ಸುಳ್ಳು ಭರವಸೆಗಳನ್ನು ನೀಡುತ್ತಾ ಜನರಿಂದ ಮತ ಪಡೆಯುವ ಕೆಲಸ ಮೋದಿ ಹಾಗೂ ಬಿಜೆಪಿ ಪಕ್ಷದ ನಾಯಕರದ್ದಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾದಾಗಲೇ ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ಎಂಬ ಹೇಳಿಕೆಯನ್ನು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಗವತ್ ಹೇಳಿಕೆ ನೀಡಿದ್ದು ಅವರ ಮನಸ್ಥಿತಿಯನ್ನು ತೋರಿಸುತ್ತದೆ. ಇಂತಹ ಹೇಳಿಕೆಗಳನ್ನು ನೀಡುವ ಮೂಲಕ ಅವರು ಇಡೀ ಭಾರತ ದೇಶದ ಜನರಿಗೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಮಾನ ಮಾಡಿದ್ದಾರೆ ಎಂದು ತಿಳಿಸಿದರು. ಮೋಹನ್ ಭಗವತ್ ಸಾಹೇಬ್ರದ್ದು ಅವ್ರ ಮನಸ್ಥಿತಿ ಅರ್ಥ ಆಗುತ್ತೆ. ಸ್ವಾತಂತ್ರ್ಯ ಯಾವಾಗ ಸಿಕ್ಕಿದೆ ಯಾವಾಗೆಲ್ಲ ಈ ದೇಶದ ಜನಕ್ಕೆ ಎಲ್ಲರಿಗೂ ಗುರುತಿದೆ. ಬಟ್ ಅವ್ರು ಆ ರೀತಿ ಮಾತಾಡೋಣ, ಅವ್ರಿಗೇನು ಉತ್ತರ ಕೊಡೋಣ ಹೇಳ್ರಿ. ಈಗ ಅವ್ರ ಅಭಿಪ್ರಾಯಕ್ಕೆ ನಾವು ಯಾವ ರೀತಿಯಾದಂಥ ಉತ್ತರ ಕೊಡಬೇಕು? ಅವ್ರ ಮನಸ್ಥಿತಿ ಹೇಳ್ತದೆ ಅಷ್ಟೇ. ಸ್ವಾತಂತ್ರ್ಯ ಅಂತಕ್ಕಂಥ ಪದ ಅವ್ರ ಮನಸ್ಥಿತಿ ಹೇಳ್ತದೆ ಅಷ್ಟೇ. ನಾವೇನು ಹೇಳ್ಬೇಕು? ಅವ್ರು ದೊಡ್ಡವರಿದ್ದಾರೆ, ನಾವು ಅವ್ರ ಪರವಾಗಿ ಏನು ಹಾಂ ನಮ್ಮೆಲ್ಲರಿಗೂ ಅವಮಾನ ಮಾಡ್ದಂಗೆ ರೀ, ನಿಮಗೂ ಅವಮಾನ ಮಾಡ್ದಂಗೆ, ನಿಮಗೂ ನಿಮ್ಮ ತಂದೆಗೆ ನಮಗೂ ಈ ದೇಶದ ಜನತೆಗೆ ಅವಮಾನ ಮಾಡ್ದಂಗೆ ಮತ್ತು ನಡೀತೈತಿ, ಈ ದೇಶ ನಡೆಯಕತ್ತೆ. ನೀವು ಹಾಕ್ಬೋದು ಸುಮೋಟ ಅನ್ನೋ ಪ್ರಶ್ನೆ ಎಲ್ಲರಿಗೆ. ನಿನಗೂ ಅಷ್ಟು ಅಭಿಮಾನ ಐತೆ ದೇಶದ್ದು, ನೀವು ಯಾಕೆ ಮಾಡಲ್ಲ? ನೀವು ಮಾಡಿರಲ್ಲ, ಕೇಸ್ ಹಾಕ್ರಿ ನೀವು. ಯಾರು ಹೇಳಿದ್ರು ಇದನ್ನ? ಸ್ಟಾರ್ ಪ್ರಚಾರಕರು ಅಲ್ಲ. CM ಜನರಲಿ ಬೇರೆ ಸ್ಟೇಟಿಗೆ ಹೋಗಲ್ಲ. CM ನೋಡ್ರಿ, ಇಂಡಿಯಾನಲ್ಲಿ ಒಂದೇ ಒಂದು ಸ್ಟಾರ್ ಪ್ರಚಾರಕರು, ಅದು ಮೋದಿ ಸಾಹೇಬ್ರಷ್ಟೇ. ಮುಂದೆ ಎಲ್ಲ ಪಾರ್ಟಿಗೆ ಅವರಿಗೆ ಕೊಟ್ಬಿಡ್ತೀವಿ ಜವಾಬ್ದಾರಿ. ಯಾಕಂದರೆ ಅವ್ರಿಗೆ ಫುಲ್ ಟೈಮ್ ಇದೆ. ಅವರಿಗೆ ಇಡೀ ಎಲ್ಲ ರಾಜ್ಯಗಳಲ್ಲಿ, ಇಡೀ ದೇಶದಲ್ಲಿ ಅವರಿಗೆ ತಿರುಗಾಡೋಕ್ಕೆ ಅವರಿಗೆ ಜಾಸ್ತಿ ಟೈಮ್ ಇರೋದು. ಎಲ್ಲ ಚುನಾವಣೆಗೆ ಅವರಿಗೆ ಬಂದು ಭಾಷಣ ಮಾಡೋಕ್ಕೆ ಒಂದೊಂದು ರಾಜ್ಯಗಳಿಗೆ 50 ಸಲ 30 ಸಲ 40 ಸಲ ಬರ್ತಾ ಅವರಿಗೆ ಟೈಮ್ ಇತ್ತು. ಅವರೇ ಸ್ಟಾರ್ ಪ್ರಚಾರಕರು. ವಿಜಯಪುರದಲ್ಲಿ 3 ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ ಘಟನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ವಿಜಯಪುರದ ಘಟನೆಗೆ ತಕ್ಕ ಶಿಕ್ಷೆ ಏನು ಸರ್ಕಾರ ನೀಡುತ್ತದೆ, ಆದರೆ ಅದನ್ನು ಮಾಡಿರುವ ಮನುಷ್ಯನ ಮನಸ್ಥಿತಿ ಹೇಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ಘಟನೆಗಳು ರಾಜ್ಯದಲ್ಲಿ ಆಗಬಾರದು. ಮನುಷ್ಯತ್ವ ಇಲ್ಲದವರೇ ಈ ರೀತಿಯಾಗಿ ಇನ್ನೊಬ್ಬ ಮನುಷ್ಯನಿಗೆ ಹಿಂಸೆ ನೀಡುತ್ತಾರೆ ಎಂದರು. ರಾಜ್ಯಾದ್ಯಂತ ಬಾಲ ಕಾರ್ಮಿಕರನ್ನು ರಕ್ಷಿಸಿ ಟ್ಯಾಗಿಂಗ್ ಮಾಡಲಾಗುತ್ತಿದ್ದು, ಕಲಬುರಗಿ ವಿಭಾಗದಲ್ಲಿ ಈಗಾಗಲೇ 226 ಮಕ್ಕಳನ್ನು ರಕ್ಷಿಸಿ ಟ್ಯಾಗಿಂಗ್ ಮಾಡಿ ಶಾಲೆಗಳಿಗೆ ಸೇರಿಸಲಾಗಿದೆ. ಈ ಟ್ಯಾಗಿಂಗ್ ವ್ಯವಸ್ಥೆಯಿಂದ ಆ ಬಾಲಕ ಮತ್ತೊಮ್ಮೆ ಕೆಲಸಕ್ಕೆ ಸೇರಿದಂತೆ ನೋಡಿಕೊಳ್ಳಬಹುದಾಗಿದ್ದು, ಇತರೆ ರಾಜ್ಯಗಳಲ್ಲಿಯೂ ಕೆಲಸಕ್ಕೆ ಸೇರಿದಲ್ಲಿ ಕಂಡು ಹಿಡಿಯಬಹುದಾಗಿದೆ ಎಂದರು. ಬಿಜಾಪುರವಾಗಿರ್ತಕ್ಕಂಥ ಇನ್ಸಿಡೆಂಟ್ ಏನಿದೆ, ಇದು ಎಲ್ಲರೂ ತಲೆ ತಗ್ಸ್ಕೋಬೇಕು. ಯಾಕಂದರೆ ಇನ್ಹ್ಯೂಮನ್ ಆ್ಯಕ್ಟ್ ಇದು ಲೇಬರು, ಅದು ಪೊಲೀಸ್ ಕೇಸ್, ಅದೆಲ್ಲ ಸೆಕೆಂಡ್ರಿ. ಈ ಥರ ಮನಸ್ಥಿತಿ ಇರ್ತಕ್ಕಂಥ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಇದ್ದಾರೆ, ಅದು ಕರ್ನಾಟಕದಲ್ಲಾಗಿದೆ ಅಂತಂದರೆ ನನಗೆ ವೈಯಕ್ತಿಕವಾಗಿ ತಲೆ ತಗ್ತಕ್ಕಂಥ ಕೆಲಸ ಇದು. ಯಾರನ್ನೋ ಹಿಡ್ಕೊಂಡು ಆ ರೀತಿ ಹಿಗ್ಗಾಮುಗ್ಗ ಬಡ್ದಿರ್ತಕ್ಕಂಥದ್ದು ನಾನು ತಮ್ಮ ಮಾಧ್ಯಮ ಮುಖಾಂತರ ನೋಡಿದ್ದೇನೆ. ಇಲಾಖೆ ಬರೀ ನಮ್ಮ ಇಲಾಖೆ ಎಲ್ಲ, ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳಲ್ಲಿ ಹೋಗಿರ್ತಾರೆ. ಕಾನೂನಿನ ಕಠಿಣ ಕ್ರಮ ತೊಗೊಳ್ತೀವಿ. ಕಾನೂನಿನ ಕಠಿಣ ಕ್ರಮ ಇದಕ್ಕೆ ಈ ಸೊಲ್ಯೂಷನ್ ಅಲ್ಲ. ಈ ಮನಸ್ಥಿತಿ ಇದೆಯಲ್ಲ, ನೀವು ಈಗ ತಾನೇ ಕೇಳ್ತಾ ಇದ್ರಿ, ಇದು ಚೈಲ್ಡ್ ಲೇಬರ್ ಬಗ್ಗೆ, ಬಾಲ ಕಾರ್ಮಿಕರ ಪದ್ಧತಿ ಬಗ್ಗೆ ಕೇಳಿದ್ರಿ. ಬಾಲ ಕಾರ್ಮಿಕ ಪದ್ಧತಿ ಕೂಡ ಈ ದೇಶದ ವ್ಯವಸ್ಥೆ, ಈ ದೇಶದ ಮನಸ್ಥಿತಿನೇ ಇಂಪಾರ್ಟೆಂಟು. ಸೊ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀವಿ, ಬಾಲ ಪದ್ಧತಿ ಕೂಡ ಇದನ್ನು ನಿರ್ವಹಣೆ ಆಗಬೇಕಂದ್ರೆ ತಮ್ಮ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ. ಜೊತೆಗೆ ಇದೇನು ಮಾಡಿರ್ತಕ್ಕಂಥ ಈ ಕೃತ ಇದೆ, ಇದು ಒಂದು ಏನು ಆ್ಯಕ್ಟ್ ಮಾಡಿದ್ದಾನೆ, ಇದು ಇನ್ಹ್ಯೂಮನ್ ಆ್ಯಕ್ಟ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಸಂದರ್ಭದಲ್ಲಿ ಶಾಸಕ ಹಂಪಯ್ಯ ನಾಯಕ್, ಆಯುಕ್ತ ಗೋಪಾಲ್ ಕೃಷ್ಣ, ಕಾರ್ಯದರ್ಶಿ ಭಾರತಿ ಇದ್ದರು.
ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸುಧಾರಣೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ಹೋಗಲಾಡಿಸುವುದು, ದೇವದಾಸಿಯರ ಮರು ಸಮೀಕ್ಷೆ, ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರು ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜನವರಿ 25 ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತದೆ ಎಂದು ಪ್ರಗತಿಪರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಸಂಚಾಲಕಿ ಮೋಕ್ಷಮ್ಮ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ವಿಷಯವಾರು ಶಿಕ್ಷಕರು ನೇಮಕಕ್ಕೆ ಸರ್ಕಾರವೇ ಮುಂದಾಗದೆ ಅತಿಥಿ ಶಿಕ್ಷಕರ ನೇಮಿಸಿಕೊಂಡಿದೆ. ಶಿಕ್ಷಕರ ನೇಮಕ ಮಾಡಲು ನಿರಂತರವಾಗಿ ಹೋರಾಟ ಮಾಡಿದ್ದರಿಂದ ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಂಡಿದೆ. ಸರ್ಕಾರ ಶಾಲೆಗಳ ಉಳಿವಿಗಾಗಿ ಎಲ್ಲ ವಿಷಯವಾರು ಶಿಕ್ಷಕರನ್ನು ನೇಮಿಸಿ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡಲು ಸರ್ಕಾರ ವಿಫಲವಾಗಿದೆ ಎಂದು ದೂರಿದರು. ಸರ್ಕಾರಿ ಶಾಲೆಗಳಲ್ಲಿ ಬಹುತೇಕ ಕಡೆ 75% ಅತಿಥಿ ಶಿಕ್ಷಕರಿದ್ದು, ಉಳಿದಂತೆ 25% ಮಾತ್ರ ಖಾಯಂ ಶಿಕ್ಷಕರಿದ್ದಾರೆ. ಗುಣಮಟ್ಟದ ಶಿಕ್ಷಣ ದೊರೆಯಲು ಎಲ್ಲಿಂದ ಸಾಧ್ಯ? ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಸರ್ಕಾರ ಒದಗಿಸಿಕೊಡುವಲ್ಲಿ ಎಡವಿದೆ ಎಂದರು. ರಾಯಚೂರು, ಯಾದಗಿರಿ ಹಾಗೂ ಕೊಪ್ಪಳ ಜಿಲ್ಲೆಯಲ್ಲಿ ಅಪೌಷ್ಟಿಕತೆ ಹಾಗೂ ರಕ್ತಹೀನತೆ ಹೆಚ್ಚಿದೆ. ಮಹತ್ವಾಕಾಂಕ್ಷೆಯ ಜಿಲ್ಲೆಗಳಿಗೆ ಅನುದಾನ ನೀಡುತ್ತಿದ್ದರೂ ಸಮರ್ಪಕವಾಗಿ ಬಳಕೆ ಮಾಡುತ್ತಿಲ್ಲ. ಸಾಕ್ಷರತೆ ಮಾದರಿ ಅಭಿಯಾನವನ್ನು ನಡೆಸಲು ಸರ್ಕಾರ ಮುಂದಾಗಬೇಕಿದೆ ಎಂದರು. ಜನವರಿ 25 ಅಹೋರಾತ್ರಿ ಧರಣಿ ಮಾಡಿಗೆಸಿ ನಾವು ಎಲ್ಲ ಶಾಲೆಯಲ್ಲಿ ಯಾವ ಶಾಲೆಗಳು ಜೀವನದೇವ ಅಲ್ಲಿ ಶಿಕ್ಷಕರನ್ನ ಭರ್ತಿ ಮಾಡ್ರಿ ಅಂತ ಕೇಳಿದಾಗ ಅದಕ್ಕೆ ಅವರು ನಮ್ಮ ಸರ್ಕಾರ ಹಂಗಲ್ಲ, ನಾವು ಆಶ್ವಾಸನೆ ಕೊಡಲ್ಲ, ನಾವು ಭರ್ತಿ ಮಾಡ್ಕೊತೀವಿ ಶಿಕ್ಷಕರನ್ನ ಅಂತ ಹೇಳಿದರು. ಆದರೂ ಮಾಡ್ಕೊಳ್ಳಿಲ್ಲ. ನಾವು ಪುನಃ ಮತ್ತೆ ಒಂದು ಇಲ್ಲಿ ಪ್ರೆಸ್ ಮೀಟ್ ಮಾಡಿಗೆಸಿ ನಮ್ಗೆ ಹೇಳಿದ್ರಿ ನೀವು, ಆದ್ರೂ ಶಿಕ್ಷಕರನ್ನ ತುಂಬಿಕೊಂಡಿಲ್ಲ, ಅತಿಥಿ ಶಿಕ್ಷಕರನ್ನ ತಗರಿ ಅಂತ ಪ್ರೆಸ್ ಮೀಟ್ ಮಾಡಿದಾಗ ಅವಾಗ ಅವರು ಅತಿಥಿ ಶಿಕ್ಷಕರನ್ನ ತಗೊಂಡು ಈಗ ಶಾಲೆಗಳು ನಡ್ಸಕಚ್ಚಾರ. ನಮ್ಮ ಮಕ್ಕಳಿಗೆ ಯಾಕಂತ ಹೇಳಿದ್ರೆ ವಿಷಯವಾದ ಶಿಕ್ಷಕರಿಲ್ಲ ಅಂತ ಹೇಳಿದ್ರೆ ಕೂಲಿ ಮಾಡೋಂಥ ಮಕ್ಕಳುಗಳು ಸರ್ಕಾರಿ ಶಾಲೆಗೆ ಹೋಗೋಂಥ ಮಕ್ಕಳುಗಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕಾದ್ರೆ ಏನು ಅಲ್ಲಿ ಶಿಕ್ಷಕರು ಮುಖ್ಯ. ಅದಕ್ಕಾಗಿ ಏನಂತ ಹೇಳಿದ್ರೆ ಒಂದು ವಿಷಯ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಶಿಕ್ಷಕರನ್ನು ಭರ್ತಿ ಮಾಡ್ಬೇಕಂತೇಳಿ. ಇನ್ನೂ ಒಂದು ನಮ್ದು ಏನಂತ ಹೇಳಿದ್ರೆ ಅಪೌಷ್ಟಿಕತೆ ನಮ್ಮ ರಾಯಚೂರು ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ, ಯಾದಗಿರಿ, ಕೊಪ್ಪಳದಲ್ಲಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ಹೆಚ್ಚಿರೋದ್ರಿಂದ ಇದ್ರ ಬಗ್ಗೆ ಸರ್ಕಾರ ಗಮನ ಕೊಟ್ಟಿಗೆಸಿ ಇದನ್ನೇನಂತ ಹೇಳಿದ್ರೆ ಹೆಣ್ಮಕ್ಳಲ್ಲಿ ಮತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆ ಆಗಬಾರ್ದು, ಮಹಿಳೆಯರಲ್ಲಿ ರಕ್ತಹೀನತೆ ಆಗಬಾರ್ದು ಅಂತೇಳಿ ಇದ್ರ ಬಗ್ಗೆ ಈ ವಿಷಯನ ತಗೊಂಡು ನಾವು ಹೋರಾಟ ಮಾಡಕತ್ತೀವಿ. ಅದೇ ರೀತಿಯಾಗಿ ಏನಂತ ಹೇಳಿದ್ರೆ ನಾವು ಹೋದ ವರ್ಷನೇ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಏನಂದ್ರೆ ದೇವದಾಸಿ ಹೆಣ್ಮಕ್ಳಿಗೆ ಪೆನ್ಷನ್ ನಿಂತಿತ್ತು, ಆ ಪೆನ್ಷನ್ನು ಬಿಡುಗಡೆ ಮಾಡ್ರು ಅಂತೇಳಿ. ಅದಕ್ಕಿಂತ ಮುಂಚೆ ನಾವು ಏನಂತ ಹೇಳಿದ್ರೆ ಯಾರು ದೇವದಾಸಿಯರು ಹಳೆ 50 ವರ್ಷದಕ್ಕಿಂತ ಹೆಚ್ಚಿನಿರುವಂಥ ದೇವದಾಸಿಯರು ಅವ್ರ ಹೆಸರುಗಳು ಪಟ್ಟಿಯಲ್ಲಿ ಸರ್ಕಾರ ಪಟ್ಟಿಯಲ್ಲಿ ಇಲ್ಲ, ಅವರಿಗೂ ಆ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿಗೆಸಿ ಅವರಿಗೆ ಪೆನ್ಷನ್ ಬರಲಿ, ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಲಿ ಎಜುಕೇಷನ್ದಲ್ಲಿ ಅಂತ ಹೇಳಿಗೆಸಿ ಅದೊಂದು ಇಟ್ಕೊಂಡು ಆಮೇಲೆ ಶುದ್ಧ ಕುಡಿಯುವ ನೀರು ಎಲ್ಲ ಕಡೆ ಶುದ್ಧ ಕುಡಿಯುವ ನೀರು ಘಟಕ ಮಾಡಿಗೆಸಿ ಅವೆಲ್ಲ ಕೆಟ್ಟೋಗ್ಯವೆ. ವಿದ್ಯಾ ಪಾಟೀಲ್ ಮಾತನಾಡಿ, ದೇವದಾಸಿ ಮಹಿಳೆಯರಿಗೆ ಪಿಂಚಣಿ ಸೌಲಭ್ಯ ಇಲ್ಲದೆ ಅವರ ಮಕ್ಕಳ ಶಿಕ್ಷಣ, ಮದುವೆ ಸೇರಿದಂತೆ ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುದಾನ ಮೀಸಲಿಟ್ಟಿದೆ, ಆದರೆ ಬಳಕೆಯಾಗುತ್ತಿല്ലെಂದು ಆರೋಪಿಸಿದರು. ದೇವದಾಸಿ ಮಹಿಳೆಯರು ಕುರಿತು ಮರು ಸರ್ವೆ ನಡೆಸಿ ಬಿಟ್ಟು ಹೋದ ದೇವದಾಸಿ ಹೆಸರು ಸೇರ್ಪಡೆ ಮಾಡಬೇಕು, ಪಿಂಚಣಿ ಸೇರಿದಂತೆ ಸೌಲಭ್ಯ ಒದಗಿಸಿಕೊಡಬೇಕು ಎಂದರು. ಗ್ರಾಮೀಣ ಭಾಗದಲ್ಲಿ ಶುದ್ಧ ಕುಡಿಯುವ ನೀರು ಒದಗಿಸಲು ಘಟಕಗಳನ್ನು ನಿರ್ಮಾಣ ಮಾಡಿದೆ, ಆದರೆ ರಿಪೇರಿಯಿಂದಾಗಿ ಇಂದು ಬಂದ್ ಆಗಿದ್ದು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಹೋರಾಟ ನಡೆಸಿ ಸರ್ಕಾರದ ಗಮನಕ್ಕೆ ತಂದರೂ ದುರಸ್ತಿ ಮಾಡಿಸುವಲ್ಲಿ ನಿರ್ಲಕ್ಷ್ಯ ತಾಳಿದೆ ಎಂದು ಆಪಾದಿಸಿದರು. ರಾಜ್ಯದಲ್ಲಿ ಗರ್ಭಿಣಿ ಮಹಿಳೆಯರು ಮತ್ತು ಶಿಶುಗಳು ಸಾವನ್ನಪ್ಪುತ್ತಿದ್ದನ್ನು ಖಂಡಿಸಿದ ಅವರು ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಾರದರ್ಶಕ ಗುಣಮಟ್ಟದ ಔಷಧಿಗಳನ್ನು ಖರೀದಿಸುವ ನೀತಿ ಜಾರಿಗೊಳಿಸಬೇಕು ಎಂದರು. ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದರೂ ಕೇವಲ ಭರವಸೆ ನೀಡಿ ನುಣಚಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಜನವರಿ 25ರಿಂದ ಅನಿರ್ದಿಷ್ಟವಾಗಿ ಧರಣಿ ಸತ್ಯಾಗ್ರಹವನ್ನು ನಡೆಸುತ್ತಿದ್ದು 20,000ಕ್ಕೂ ಅಧಿಕ ಜನರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾರಮ್ಮ, ರಾಧಾ, ಹುಚ್ಚಮ್ಮ, ವಿರುಪಮ್ಮ ಸೇರಿದಂತೆ ಇತರರು ಇದ್ದರು. ಬೀದಿ ಬದಿ ವ್ಯಾಪಾರಿಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು.
ನೂರಾರು ಜನರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದು, ರಸ್ತೆ ಅಗಲೀಕರಣಕ್ಕಾಗಿ ತೆರವುಗೊಳಿಸಿದ್ದು ಪರ್ಯಾಯ ವ್ಯವಸ್ಥೆ ಕಲ್ಪಿಸದೇ ಇರುವುದನ್ನು ಖಂಡಿಸಿದರು. ಬೀದಿ ಬದಿ ವ್ಯಾಪಾರಕ್ಕಾಗಿ ಸರ್ಕಾರದ ಒಂದು ಕಡೆ ಯೋಜನೆಗಳ ಮೂಲಕ ಅನುದಾನ ನೀಡಿ ಮತ್ತೊಂದೆಡೆ ತೆರವುಗೊಳಿಸುತ್ತಿದೆ. ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿ ಜೀವನ ನಡೆಸುತ್ತಿದ್ದು ಅದಕ್ಕೂ ಸರ್ಕಾರದ ಕಲ್ಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವ್ಯಾಪಾರಸ್ಥರ ಬೀದಿಗೆ ತಳ್ಳಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಬರದೆ ಬೀದಿ ಕಾರ್ಮಿಕರಿಗೆ ವ್ಯವಸ್ಥೆಯನ್ನು ಮಾಡಲೇಬೇಕು. ಬೀದಿ ಕಾರ್ಮಿಕರಿಗೆ ವ್ಯಾಪಾರ ಮಾಡಲು ಜಾಗ ಕೊಡಲೇಬೇಕು. ಬೀದಿ ಕಾರ್ಮಿಕರಿಗೆ ಧಿಕ್ಕಾರ. ನೂತನ ಮಹಾನಗರ ಪಾಲಿಕೆಗೆ ಧಿಕ್ಕಾರ. ಮಹಾನಗರ ಪಾಲಿಕೆ ಬೀದಿಗೆ ತಳ್ಳಿದ ಬೀದಿ ವ್ಯಾಪಾರಿಗಳನ್ನು ತಳ್ಳಿದಂತ ಮಹಾನಗರ ಪಾಲಿಕೆಗೆ ಧಿಕ್ಕಾರ. ಬೀದಿ ವ್ಯಾಪಾರಸ್ಥರನ್ನು ಮಹಾನಗರ ಪಾಲಿಕೆಗೆ. ನಗರದಲ್ಲಿ ಸರ್ಕಾರ ಸ್ಥಳ ಗುರುತಿಸಿ ಬೀದಿ ಬದಿ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಬೇಕು. ಬೀದಿ ಬದಿ ವ್ಯಾಪಾರಿಗಳಿಗೆ ಕಿರುಕುಳ ನೀಡುವುದನ್ನು ನಿಲ್ಲಿಸಬೇಕು. ದಂಡ ವಸೂಲಿ ತಡೆಯಬೇಕು. ಬೀದಿ ಬದಿ ಸಂರಕ್ಷಣೆ ಕಾಯ್ದೆ ಸಮರ್ಪಕ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ಬೀದಿ ಬದಿ ಕಾರ್ಮಿಕರ ಸಂಘದ ವತಿಯಿಂದ ಏನು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕಳೆದ 10-15 ವರ್ಷಗಳಿಂದ ಏನು ವ್ಯಾಪಾರ ಮಾಡಿಕೊಂತ ಜೀವನ ಮಾಡ್ತಾ ಇದ್ದಾರೆ. ಸುಮಾರು ವ್ಯಾಪಾರ ಮಾಡ್ತಕ್ಕಂಥ ಸಣ್ಣ ವ್ಯಾಪಾರಸ್ಥರು ಸುಮಾರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಡಬ್ಬಿಗಳನ್ನು ಇಟ್ಕೊಂಡು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಬೀದಿಯಲ್ಲಿ ಇದೆ. ಇಂಥ ಬೀದಿಯಲ್ಲಿ ಈ ಸೌಂದರ್ಯೀಕರಣದ ಹೆಸರಿನಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳು ನಮ್ಮನ್ನೆಲ್ಲ ಬೀದಿಗೆ ತಳ್ಳಿದ್ದಾರೆ. ನಾವಷ್ಟೇ ಬೀದಿಗೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಜಿ ಅಮರೇಶ್, ಎಂ ಗಂಗಾಧರ್, ಅಧ್ಯಕ್ಷ ಶೇಖ್ ಹುಸೇನ್ ಭಾಷಾ, ಉಪಾಧ್ಯಕ್ಷ ಮೈನುದ್ದೀನ್, ಭೀಮಾ ಶಂಕರ್, ಕರಿಮುಲ್ಲಾ, ರಾಜು, ಮಾರಪ್ಪ, ಸಿದ್ದಪ್ಪ, ಗೋವಿಂದ್, ಪವನ್ ಕುಮಾರ್, ಅಫ್ರೂಜ್, ಮೊಹಮ್ಮದ್, ಜಾಫರ್ ಸೇರಿದಂತೆ ಅನೇಕರು ಇದ್ದರು. ಹಿಂದುಳಿದ ವರ್ಗ ಗಂಗಾ ಮತಸ್ಥ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು. ಜನವರಿ 21ಕ್ಕೆ ಅಂಬಿಗರ ಚೌಡಯ್ಯ ಜಯಂತಿಯಂದು ಸರ್ಕಾರಿ ರಜೆ ಘೋಷಿಸಬೇಕು ಮತ್ತು ಎಲ್ಲ ಕ್ಯಾಲೆಂಡರ್ಗಳಲ್ಲಿ 21ನೇ ಜನವರಿಯ ದಿನದಂದು ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯ ಜಯಂತಿಯಂದು ನಮೂದಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ಗಂಗಾ ಮತಸ್ಥ ವಕೀಲರ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಗಂಗಾ ಮತಸ್ಥ ಸಮಾಜವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಅತಿ ಹಿಂದುಳಿದಿದೆ. ಆಯಾ ಪ್ರಾಂತ್ಯಗಳಿಗೆ ಅನುಗುಣವಾಗಿ 39 ಪರ್ಯಾಯ ಪದಗಳಿಂದ ಕರೆಯಲ್ಪಡುವ ಸಮಾಜವಾಗಿದ್ದು ಮತ್ತು ಅನ್ಯಾಯಕ್ಕೊಳಗಾದ ಸಮಾಜವಾಗಿದೆ. 39 ಪರ್ಯಾಯ ಪದಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕೆಂದು ಅನೇಕ ವರ್ಷಗಳಿಂದ ಹೋರಾಟ ನಡೆಸಲಾಗಿದೆ. ಇದುವರೆಗೂ ಯಾವುದೇ ಸ್ಪಂದನೆ ನೀಡಿಲ್ಲವೆಂದು ದೂರಿದರು. ಸರ್ಕಾರಗಳು ಗಂಗಾ ಮತಸ್ಥ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸದೇ ಇರುವುದು ಶೋಚನೀಯ ಸಂಗತಿಯಾಗಿದೆ. ಸಮಾಜದ ಬಗ್ಗೆ ಕಳಕಳಿ ಹೊಂದಿ ಕೂಡಲೇ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕು. ಅಂಬಿಗರ ಚೌಡಯ್ಯ ಜಯಂತಿ ದಿನ ರಜೆ ಘೋಷಣೆ ಮಾಡಬೇಕು. ಕ್ಯಾಲೆಂಡರ್ನಲ್ಲಿ ನಮೂದಿಸಬೇಕು ಎಂದು ಒತ್ತಾಯಿಸಿದರು. ಹಿಂದುಳಿದ ವರ್ಗ ಗಂಗಾಮತ ಸಮಾಜದ ಸರ್ಕಾರಿ ರಜೆಯನ್ನು ಘೋಷಿಸಿದೆ ಮತ್ತು ಎಲ್ಲ ಕ್ಯಾಲೆಂಡರ್ಗಳಲ್ಲಿ ಜನವರಿ ದಿನದಂದು ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯ ಜಯಂತಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ರಾಯಚೂರು ಜಿಲ್ಲಾ ಗಂಗಾ ಮತಸ್ಥ ವಕೀಲರ ಸೇವಾ ಸಂಘದಿಂದ ವಿವರಿಸಿಕೊಳ್ಳುವುದಾದರೆ ನಮ್ಮ ಗಂಗಾ ಸಮಾಜವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಅತಿ ಹಿಂದುಳಿದ ಪಂಗಡವಾಗಿತ್ತು. ಹಾಗೂ ಸದರಿ ಸಮಾಜವು ಆಯಾ ಪ್ರಾಂತ್ಯಗಳಿಗೆ ಅನುಗುಣವಾಗಿ 39 ಪರ್ಯಾಯ ಪದಗಳಿಂದ ಕರೆಯಲ್ಪಡುವ ಸಮಾಜವಾಗಿತ್ತು ಮತ್ತು ಅನ್ಯಾಯಕ್ಕೊಳಗಾದ ಸಮಾಜವಾಗಿದೆ. ಆದ ಕಾರಣ ನಮ್ಮ ಸಮಾಜದ ಹಿರಿಯರು ಸುಮಾರು ವರ್ಷಗಳಿಂದ ಗಂಗಾಮತ ಸಮಾಜ ಹಾಗೂ 39 ಪರ್ಯಾಯ ಪದಗಳನ್ನು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಲ್ಲೇಶ್ ಹೀರಾಪುರ್, ಉಪಾಧ್ಯಕ್ಷ ಆರ್ ಆಂಜನೇಯ, ಕಾರ್ಯದರ್ಶಿ ತಾಯಣ್ಣ, ರಾಜಶೇಖರ್ ರಂಗ, ಪಿ ಪ್ರಕಾಶ್, ಗೋಪಾಲ್ ಕೃಷ್ಣ, ರಾಜೇಶ್ ಸೇರಿದಂತೆ ಅನೇಕರು ಇದ್ದರು. ಇಪಿಎಸ್ ನೌಕರರಿಗೆ ಕನಿಷ್ಠ ಪಿಂಚಣಿ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇಪಿಎಸ್ 95 ರಾಷ್ಟ್ರೀಯ ಹೋರಾಟ ಸಮಿತಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿತು.
2022 ನವೆಂಬರ್ 4ರಂದು ಅಪೆಕ್ಸ್ ಕೋರ್ಟ್ ತೀರ್ಪಿನಂತೆ ಇಪಿಎಫ್ ಪಿಂಚಣಿದಾರರಿಗೆ ಮಾಸಿಕ 7,500 ರೂಪಾಯಿ ನಿಗದಿಪಡಿಸಿ ಪಾವತಿಸಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹೋರಾಟ ಸಮಿತಿ ಮನವಿ ಮಾಡಿದಾಗ ಈ ಬಾರಿ ಬಜೆಟ್ನಲ್ಲಿ ಘೋಷಣೆ ಮಾಡುವುದಾಗಿ ಮೌಖಿಕ ಭರವಸೆ ನೀಡಿದ್ದಾರೆ. ಕಳೆದ 16 ವರ್ಷಗಳಿಂದ ಸರ್ಕಾರಗಳು ನೀಡುವ ಭರವಸೆಯನ್ನೇ ನಂಬಿ ಇಪಿಎಫ್ ನೌಕರರು ಪಿಂಚಣಿ ಹೆಚ್ಚಳವಾಗುವ ಭರವಸೆಯಲ್ಲಿದ್ದಾರೆ. ನಂಬಿಕೆ ದ್ರೋಹವಾಗದಂತೆ ಪಿಂಚಣಿ ಹೆಚ್ಚಿಸಬೇಕೆಂದು ಆಗ್ರಹಿಸಿದರು. 1961ರಿಂದ ಸರ್ಕಾರ ಶೇಕಡ 1.16ರಷ್ಟು ಮಾತ್ರ ಪಾಲು ನೀಡುತ್ತಿದೆ. ಕೂಡಲೇ ಪರಿಷ್ಕರಿಸಿ ಪಿಂಚಣಿಯನ್ನು ಹೆಚ್ಚಿಸಬೇಕು. ಕೇಂದ್ರ ಕಾರ್ಮಿಕ ಇಲಾಖೆ ಮಧ್ಯಪ್ರವೇಶಿ ಇಪಿಎಫ್ಒ ಪಿಂಚಣಿದಾರರ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಅಖಿಲ ಭಾರತ ಸಂಘಟನೆಯ 74 ಲಕ್ಷ ಜನ ಸದಸ್ಯರಿದ್ದೇವೆ. ನಮ್ಮದು ಕನಿಷ್ಠ ಅಂತಂದರೆ 1,012 ರೂಪಾಯಿವರೆಗೆ ನಾವು ಪೆನ್ಷನ್ ತಗೊಳ್ತಾ ಇದ್ದೀವಿ. ನಾವು ಸುಮಾರು 11 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ. ಇವತ್ತಿನವರೆಗೆ ನಾವು ಸಮಸ್ಯೆ ಬಗೆಹರಿಸಿಲ್ಲ. ಪ್ರತಿ ಸಲ ನಮಗೆ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಈಗ ಒಂದು ಮುಂದಿನ ಬಜೆಟ್ನಲ್ಲಿ ಈ ಒಂದು ಘೋಷಣೆ ಮಾಡಿ ಬಜೆಟನ್ನು ಸಬ್ಮಿಟ್ ಮಾಡಿ ನಮಗೆ ಒಂದು ನ್ಯಾಯವನ್ನು ಕೊಡುವಂಥ ಒಂದು ಅನಾಥಾಯದಾಗಿ ಶಾಸಕರಿಗೆ ಲಿಖಿತ ಪೂರ್ವಜ ಬಂದಿಲ್ಲ. ಯಾವುದೇ ಇದು ಬಂದಿಲ್ಲ. ಐದಾಗಿ ನಾವು ಇದುವರೆಗೆ ಎಲ್ಲ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ನಾವು ಈ ರೀತಿಯಾಗಿ ಸಾಯಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ದಯವಿಟ್ಟು ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನು ಇತ್ಯರ್ಥ ಮಾಡದೇ ಹೋದಲ್ಲಿ ನಾವು ಉತ್ತರವಾದ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಹೋರಾಟ ಮಾಡಬೇಕಾಗ್ತದೆ. 11 ವರ್ಷವಾದ ಏನು ಹೋರಾಟ ಮಾಡಿದರೆ ಅತ್ಯಂತ ಭಿನ್ನವಾದಂಥ ಹೋರಾಟ ಮಾಡಬೇಕಾಗ್ತದೆ. ನಾವು ಸರ್ಕಾರ ಮೇಲೆ ವಿಶ್ವಾಸ ಇಟ್ಕೊಳ್ತೀವಿ. ನಮಗೆ ಅತಿ ಶೀಘ್ರವಾಗಿ ಅವ್ರು ಹೇಳಿದ ಪ್ರಕಾರ ನಮ್ಗೆ ಏನು ಆಶ್ವಾಸನೆ ಕೊಟ್ಟಿದ್ರು ಅದನ್ನು ನೆರವೇರಿಸಬೇಕಂತೇಳಿ ನಾವು ಒಂದು ಮೆಮೊರಂಡವನ್ನು ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಕಲಿಸಬೇಕಂತೇಳಿ ನಾವು ಇವರನ್ನು ಹೇಳ್ಕೊಳ್ತೀವಿ. 7,500 ದುಡ್ಡು ಭತ್ಯೆ ವೈದ್ಯಕೀಯ ಒಂದು ಇಷ್ಟೇ ನಮ್ಮ ಬೇಡಿಕೆ ಇದೆ. ನಾವು ಏನು ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡಿಲ್ಲ. 7,500 ಬೇಕಿತ್ತು. ಆದರೆ DA ಮತ್ತು ವೈದ್ಯಕೀಯ ಸೌಲಭ್ಯ ಇಷ್ಟೇ ಕೊಡಬೇಕಂತ ನಾವು ಭಾಳ ಸರಳವಾದ ಬೇಡಿಕೆ. ದಯವಿಟ್ಟು ಈ ಒಂದು ನಮ್ಮ ಬೇಡಿಕೆಗಳನ್ನು ಮಾಡಿದರೆ ಪ್ರಾಮಾಣಿಕವಾಗಿ. ಈ ಸಂದರ್ಭದಲ್ಲಿ ಇಪಿಎಫ್ ಪಿಂಚಣಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ವೀರಭದ್ರಪ್ಪ, ಉಪಾಧ್ಯಕ್ಷ ಭೀಮಸೇನರಾವ್, ಶರಣಯ್ಯ ಸ್ವಾಮಿ, ದಸ್ತಿ ಗೀರಾ, ಚಂದ್ರಕಾಂತ್, ವೀರೇಶ್ ಬಾಬು, ಪರಶುರಾಮ್, ಉಮೇಶಯ್ಯ, ರಮೇಶ್ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾರ್ಮಿಕ ಸಚಿವರಿಂದ ಪ್ರಗತಿ ಪರಿಶೀಲನೆ, ಮಾಹಿತಿ ನೀಡಲು ತಡಬಡಿಸಿದ ಅಧಿಕಾರಿಗಳು ನಿಮ್ಮನ್ನಿಟ್ಟುಕೊಂಡು ಸರ್ಕಾರ ನಡೆಸುವುದು ಹೇಗೆ ಎಂದು ತಲೆ ಚಚ್ಚಿಕೊಂಡ ಸಚಿವ ಸಂತೋಷ್ ಲಾಡ್. ನರೇಂದ್ರ ಮೋದಿ 11 ವರ್ಷದಲ್ಲಿ ಏನೂ ಮಾಡಿಲ್ಲ, ಸುಳ್ಳು ಹೇಳಿಯೇ ಅಧಿಕಾರಕ್ಕೆ, ಸಂತೋಷ್ ಲಾಡ್ ಟೀಕೆ. ಗುಣಮಟ್ಟ ಶಿಕ್ಷಣ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ 25ರಿಂದ ಮಹಿಳೆಯರಿಂದ ಅನಿರ್ದಿಷ್ಟ ಧರಣಿ, ಮೋಕ್ಷಮ್ಮ. ಬೀದಿ ಬದಿ ವ್ಯಾಪಾರಿಗಳ ತೆರವು ವಿರೋಧಿಸಿ ಬೀದಿ ಬದಿ ವ್ಯಾಪಾರಿಗಳಿಂದ ಪ್ರತಿಭಟನೆ. ಗಂಗಾ ಮತಸ್ಥ ಸಮಾಜವನ್ನು ಎಸ್ಟಿಗೆ ಸೇರಿಸಲು ಆಗ್ರಹಿಸಿ ಗಂಗಾ ಮತಸ್ಥ ವಕೀಲ ಸಂಘದಿಂದ ಮನವಿ. ಎಪಿಎಸ್ ನಿವೃತ್ತಿ ಪಿಂಚಣಿದಾರರ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.